ಸಹನೆ ನಿನ್ನದಾದರೆ ಸಕಲವೂ ನಿನ್ನದೇ, ಸಕಲವೂ ನಿನ್ನದೇ. ವಿನಯ ನಿನ್ನದಾದರೆ, ವಿನಯ ನಿನ್ನದಾದರೆ ವಿಜಯವೂ ನಿನ್ನದೇ, ವಿಜಯವೂ ನಿನ್ನದೇ. ಬೆಂಗಳೂರು ಮಹಾನಗರದ ಶ್ರೀ ಮಹಾಂತರ ಮಠದ ಪವಿತ್ರ ಕ್ಷೇತ್ರದಲ್ಲಿ ಸಂಯೋಜಿಸಿದಂಥ ಇಷ್ಟಲಿಂಗ ಮಹಾಪೂಜಾ ಹಾಗೂ ಧರ್ಮ ಸಂದೇಶದ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಯಡಿಯೂರು ಕ್ಷೇತ್ರದ, ಸಿದ್ದರಬೆಟ್ಟ ಕ್ಷೇತ್ರದ, ಸಂಗೊಳ್ಳಿ ಕ್ಷೇತ್ರದ, ರಾಜಾಪುರ ಸಂಸ್ಥಾನ ಮಠದ ಮತ್ತು ಅಣ್ಣೆ ಮಠದ ಶ್ರೀಗಳವರೇ, ಈ ಪವಿತ್ರ ಪೂಜಾ ಪರ್ವಕಾಲದಲ್ಲಿ ಆಗಮಿಸಿದಂಥ ರಾಜ್ಯ ಬಿಜೆಪಿ ಘಟಕದ ಕ್ರಿಯಾಶೀಲ ಜನಾನುರಾಗಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಅವರೇ, ಪೂಜಾ ಸಮಿತಿ ಎಲ್ಲ ಪದಾಧಿಕಾರಿಗಳವರೇ, ಪೂಜಾ ಕರ್ತೃಗಳವರೇ, ಪೂಜೆಯಲ್ಲಿ ಸಮ್ಮಿಲಿತರಾದಂಥ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ನಿನ್ನೆಯಿಂದ ಪ್ರಾರಂಭಗೊಂಡಂಥ ರಂಭಾಪುರಿ ಜಗದ್ಗುರುಗಳ ಧರ್ಮಯಜ್ಞ ಇಂದು 2ನೇ ದಿನದಲ್ಲಿ ಆಧಾರ್ಪಣೆಗೊಂಡು ಇಷ್ಟಲಿಂಗ ಮಹಾಪೂಜೆ ಕೊನೆಯ ಘಟ್ಟವನ್ನು ಸಮೀಪಿಸ್ತಾ ಇದೆ. ಈಗಾಗಲೇ ಯಡಿಯೂರು ಶ್ರೀಗಳವರು ಹೇಳಿದಂತೆ ನಿನ್ನೆ ಆನಂದರಾವ್ ಸರ್ಕಲ್ ಹತ್ತಿರ ಇರುವಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಸಂಘಟಿಸಿದಂಥ ಸಂಸ್ಕೃತಿ ಸಂವರ್ಧನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ BY ವಿಜೇಂದ್ರ ಅವರು ಪಾಲ್ಗೊಳ್ಳುವಂಥ ನಿರೀಕ್ಷೆ ಇತ್ತು. ಅವರು ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದರು. ಆದರೆ ಕೇಂದ್ರದ ನಾಯಕರು ಅಧ್ಯಕ್ಷರನ್ನು ಭೇಟಿ ಆಗುವಂಥ ಒಂದು ಪ್ರಸಂಗ ಬಂದ ಹಿನ್ನೆಲೆಯಲ್ಲಿ ನಿನ್ನೆ ಅವರು ನವದೆಹಲಿಯಲ್ಲಿ ಪಕ್ಷದ ನಾಯಕರ ಜೊತೆಗೆ ಮಾತನಾಡಿ ಬರಲಿಕ್ಕೆ ವಿಳಂಬವಾಯಿತು. ನಿನ್ನೆ ರಾತ್ರಿನೇ ಬೆಳಿಗ್ಗೆ ಪೂಜಾ ಸಂದರ್ಭದಲ್ಲಿ ಬಂದು ಆಶೀರ್ವಾದ ಪಡ್ಕೊಳ್ಳುವಂಥ ಇಂಗಿತವನ್ನು ಅವರ ಆಪ್ತ ಕಾರ್ಯದರ್ಶಿಗಳು ವಿಚಾರವನ್ನು ಮನವರಿಕೆ ಮಾಡಿದರು. ಬಹುಶಃ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥ BY ವಿಜೇಂದ್ರ ಅವರಾಗಲಿ ಯಾರೇ ಆಗಿರಲಿ ಬಹಳಷ್ಟು ಹೊಣೆಗಾರಿಕೆ ಜವಾಬ್ದಾರಿ ಹೆಚ್ಚು ಇರುವಂಥದ್ದು ಸಹಜ. ಜಗದ್ಗುರುವರ ದರ್ಶನ ನಾನು ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥ ಕೊರಗು ಅವರ ಮನಸ್ಸಿನಲ್ಲಿ ಇರಬಹುದು. ಆದರೆ ಜಗದ್ಗುರು ಕೂಡ ಸಾರ್ವತ್ರಿಕ ಬದುಕಿನಲ್ಲಿ ಯಾವಾಗಲೂ ನಾವು ಸಂಚಾರದಲ್ಲಿರುವುದು ಜಗದ್ಗುರು ಮತ್ತು ಅವರಿಗೆ ಸಂಪರ್ಕಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಜಗದ್ಗುರು ಯಾವುದೇ ಭಾವನೆಗಳನ್ನು ಯಾವತ್ತೂ ಕೂಡ ನಾವು ಇಟ್ಕೊಂಡಿಲ್ಲ. ಈ ರಾಜ್ಯ ಕಂಡಂಥ ಅಪರೂಪದ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು. ಹೋರಾಟದಿಂದ ಈ ರಾಜ್ಯದಲ್ಲಿ
BJP ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣೀಭೂತರಾದಂಥವರು. ಬಹುಶಃ ಧರ್ಮಪೀಠಗಳಲ್ಲಿ, ಈ ನಾಡಿನ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರದು ಬಹಳ ಅಪಾರವಾದಂಥ ನಂಬಿಕೆ, ವಿಶ್ವಾಸಗಳನ್ನು ಇಟ್ಕೊಂಡಿದ್ದು ನಮಗೆಲ್ಲ ಗೊತ್ತಿದೆ. ಅವರು ವೀರಶೈವ ಧರ್ಮದಲ್ಲಿ ಹುಟ್ಟಿದ್ದು ಒಂದು ಸೌಭಾಗ್ಯ. ಆದರೆ ವೀರಶೈವ ಧರ್ಮದಲ್ಲಿ ಅವರು ಹುಟ್ಟಿದ್ರೂ ಕೂಡ ಎಲ್ಲ ಜಾತಿ ಜನಾಂಗಗಳ ಜನನಾಯಕರಾಗಿ BY ವಿಜೇಂದ್ರ ಅವರು ಹೇಳಿದಂತೆ ಇವತ್ತು ಯಾವುದೇ ಅಧಿಕಾರ ಇಲ್ಲದೇ ಇದ್ರೂ ಕೂಡ BS ಯಡಿಯೂರಪ್ಪನವರು ಬರ್ತಾರೋ ಅಂದರೆ ಅಲ್ಲಿ ಜನ ಸಾಗರೋಪಾದಿಯಲ್ಲಿ ಸಾಗಿ ಬಂದು ಅವರ ಒಡಲ ನುಡಿಗಳನ್ನು ಕೇಳಲಿಕ್ಕೆ ಹಂಬಲಿಸುವಂಥವರಾಗಿದ್ದು ನಮಗೆಲ್ಲ ಗೊತ್ತಿದೆ. ಇವತ್ತು ಅವರ ಆದರ್ಶಗಳನ್ನೇ ಮುಂದಿಟ್ಟುಕೊಂಡು BY ವಿಜೇಂದ್ರ ಅವರು ಬಹುದೊಡ್ಡ ಜವಾಬ್ದಾರಿಯನ್ನು ಕೇಂದ್ರದ ನಾಯಕರು ವಹಿಸಿದ್ದಾರೆ. ಎಷ್ಟೋ ಜನ ಅಪೇಕ್ಷಿತರಿದ್ದರು ಕರ್ನಾಟಕದಲ್ಲಿ. ಆದರೆ ಯಾರನ್ನ ಅಧ್ಯಕ್ಷರನ್ನ ಮಾಡಿದರೆ ರಾಜ್ಯಕ್ಕೆ ಒಳ್ಳೆಯದಾದೀತು ಮತ್ತು ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಶಕ್ತಿ ಮತ್ತು ಜನಾನುರಾಗಿ ವ್ಯಕ್ತಿತ್ವ ಯಾರಿಗಿದೆ ಅದನ್ನು ಬಹಳಷ್ಟು ತೂಗಿ ನೋಡಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದು ಜಗದೊಳಗೆ ಬಹಳಷ್ಟು ಸಂತೋಷವನ್ನು ಉಂಟು ಮಾಡ್ತಾರೆ. ಬಹುಶಃ ಶಿಕಾರಿಪುರ ತಾಲೂಕಿನ ಕಡೇನಂದೇಳಿ ಗ್ರಾಮದ ಮಠದಲ್ಲಿ ಒಂದು ಕಾರ್ಯಕ್ರಮ ನಡೆದಾಗ ಸೂಚ್ಯವಾಗಿ ಒಂದು ಮಾತು ಅವರಿಗೆ ಅಂದಿದ್ದು, ಬಹುಶಃ ರಾಜ್ಯದ ಅಧ್ಯಕ್ಷ ಸ್ಥಾನ ಎಷ್ಟೊಂದು ಮೀನಾಮೇಷ ಮಾಡ್ತಾ ಇದ್ದಾರೆ, ಯಾರನ್ನೂ ನಿಯುಕ್ತಿ ಮಾಡ್ತಾ ಇಲ್ಲ. ಬಹುಶಃ ಅಂತ ಒಂದು ಅಪರೂಪ ಸ್ಥಾನ ಬಹುಶಃ ನಿಮಗೆ ಅದು ಒಲಿದ್ರೆ ಒಲಿಬಹುದು ಅನ್ನೋ ಮಾತು ಹೇಳಿದ್ದನ್ನು ಇಲ್ಲಿ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಆ ಮಾತಿನಂತೆ ಸ್ವಲ್ಪ ದಿನಗಳಲ್ಲಿ ಕೇಂದ್ರದ ನಾಯಕರು BY ವಿಜೇಂದ್ರ ಅವರನ್ನು BJP ಘಟಕದ ಅಧ್ಯಕ್ಷರನ್ನಾಗಿ ನಿಯುಕ್ತಿ ಮಾಡಿ ಅವರಿಗೆ ಶುಭವನ್ನು ಹಾರೈಸಿದ್ದಾರೆ. ಬಹುಶಃ 3 ತಿಂಗಳ ಅವಧಿಯಲ್ಲಿ ಅವರು ಎಷ್ಟೆಷ್ಟು ಪ್ರಾಂತ ಪ್ರದೇಶಗಳನ್ನು ಸಂಚಾರ ಮಾಡಿದರು, ಕೆಲವರ ಮನಸ್ಸುಗಳು ಏನೇನಾಗಿದ್ದು ಆ ಎಲ್ಲ ಮನಸ್ಸುಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಸದ್ದು ಗದ್ದಲವಿಲ್ಲದೆ ಸಾಧನೆಯನ್ನು ಮಾಡಿದಂಥ ಜೀವ ಅಂದರೆ BY ವಿಜೇಂದ್ರ ಅವರು. ನಿನ್ನೆ ತಾನೇ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. BY ವಿಜೇಂದ್ರ ಅವರ ಒಂದು ಪ್ರಾಮಾಣಿಕ ಪ್ರಯತ್ನ, ಅವರನ್ನು ಅತ್ಯಂತ ಕಳಕಳಿಯಿಂದ ಹಲವಾರು ವಿಚಾರಗಳನ್ನು ಪ್ರಸ್ತಾಪಿಸಿ ಮತ್ತೆ ಪಕ್ಷಕ್ಕೆ ಕರೆತಂದಂಥ ಒಬ್ಬ ಸಮರ್ಥ ನಾಯಕರಿದ್ದರೆ ಅವರು BY ವಿಜೇಂದ್ರ ಅಂತ ಹೇಳಿಕ್ಕೆ ಬಹುಶಃ ಯಡಿಯೂರಪ್ಪನವರಂತೆ ಇವರು ಕೂಡ ಹೋರಾಟಗಾರ, ರಾಜಕೀಯ ಕ್ಷೇತ್ರವೇ ಹೋರಾಟದಿಂದಲೇ ಅಧಿಕಾರ ಮನುಷ್ಯನಿಗೆ ಪ್ರಾಪ್ತವಾಗ್ತಾ ಇದೆ ಹೊರತು ಹಾಗೆ ಇದ್ರೆ ಸಾಧ್ಯವಾಗುವುದಿಲ್ಲ. ಅವರು ಹೇಳಿದಂತೆ ಎಲ್ಲ ಜಾತಿ ಜನಾಂಗದ ಪ್ರೀತಿ ವಿಶ್ವಾಸ ಯಡಿಯೂರಪ್ಪನವರಂತೆಯೇ ಇವರ ಮೇಲೇನೂ ಕೂಡ ಇರುವಂಥದ್ದು ಒಂದು ವಿಶೇಷ. ಹೀಗಾಗಿ ಕಿರಿ ವಯಸ್ಸಿನಲ್ಲಿ ಜವಾಬ್ದಾರಿ ಸ್ಥಾನ ಅಲಂಕರಿಸುವುದಷ್ಟೇ ಅಲ್ಲ, ಈ ನಾಡಿನ ಧರ್ಮಪೀಠಗಳ ಮೇಲೆ ಮತ್ತು ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತಂದೆಯವರಂತೆ ವಿಶ್ವಾಸ ನಂಬಿಕೆಯನ್ನಿಟ್ಟು ಎಲ್ಲರ ಜೊತೆಗೆ ಒಡನಾಟದಲ್ಲಿದ್ದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಜವಾಗಲೂ ಅವರ